ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಶ್ರೀ ವ್ಲಾಗ್. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ ನಮ್ಮ ಅಕ್ಕನ ಮನೇಲಿ ನಾಳೆ ಪೂಜೆ ಇದೆ ಗುಡ್ಡಪ್ಪ ಅವ್ರದ್ದು ಅಂತೇಳಿ. ಇಲ್ಲಿಗೆ ಬಂದಿದ್ದೀನಿ ಇವಾಗ ಅಕ್ಕನ ಮನೆಗೆ. ಎಲ್ಲ ರೆಡಿಯಾಗಿದೆ, ಇನ್ನು ಪೂಜೆ ಸ್ಟಾರ್ಟ್ ಆಗೋದು 6 ಗಂಟೆ ಮೇಲೆ ಅನಿಸುತ್ತೆ. ಇನ್ನು ಗುಡ್ಡಪ್ಪ ಅವ್ರು ಯಾರೂ ಬಂದಿಲ್ಲ. ಪೂಜೆಗೆಲ್ಲ ಒಳಗಡೆ ರೆಡಿ ಮಾಡ್ತಿದ್ದಾರೆ. ನಾನದು ನಿಮ್ಗೆ ತೋರಿಸ್ತೀನಿ. ಹೊಸ್ದಾಗಿ ಇವಾಗ ಮದುವೆ ಆಯ್ತು ನನ್ನ ತಂಗಿದ್ದು, ಮ್ಯಾರಿಡ್ ಗರ್ಲ್, ಬ್ಯುಸಿ ಹಸ್ಬೆಂಡ್ ಜೊತೆ ಫೋನಲ್ಲಿ. ಇವಾಗ ಅಕ್ಕ ಇನ್ನೂ ರೆಡಿ ಆಗ್ತಾಳೆ ಪೂಜೆ ಕೂತ್ಕೊಳ್ಳೋಕ್ಕೆ. ಅಕ್ಕ ಬಾವ ಮತ್ತು ಎಲ್ಲ ಒಳಗಡೆ ಪ್ರಿಪ್ರೇಷನ್ ನಡೀತಾ ಇದ್ದೆ. ಗಾಯ್ಸ್, ಇದು ನನ್ನ ತಂಗಿ ಬಿಟ್ಟಿರೋದು ರಂಗೋಲಿ. ಯಾವ ಥರ ಬಿಟ್ಟವಳಿ ನೋಡಿ. ಮಾಡಿಬಿಟ್ಟೆ. ಇವಾಗ ಅಲ್ಲಿ ಪ್ಲೇಸ್ ನೋಡ್ತಿದ್ದೀರಲ್ಲ, ಸ್ಟ್ಯಾಂಡ್ ಇದೆ, ಬಾಳೆ ಎಲೆ ಇದೆ. ಆ ಪ್ಲೇಸಲ್ಲಿ ದೇವ್ರನ್ನ ಕೂರಿಸಿ ಪೂಜೆ ಮಾಡೋದು. ಇಲ್ಲಿ ರೂಮಲ್ಲಿ ನಮ್ಮ ಆಂಟಿ ಮತ್ತು ನಮ್ಮ ಅಜ್ಜಿ ಇಬ್ಬರು ಕೂಡ ಬಿಸಿ ಬಿಸಿ ಕಜ್ಜಾಯ ಮಾಡ್ತಾಯಿದ್ರು. ಅಂದರೆ ದೇವರಿಗೆ ನೈವೇದ್ಯಕ್ಕೆ ಅಂದರೆ ಅಲ್ಲಿ ಆವಾಗಲೇ ಮಾಡಿ ಫ್ರೆಶ್ ಆಗಿರೋದನ್ನು ಕಜ್ಜಾಯನ ಇಡಬೇಕು. ಹಾಗಾಗಿ ನಮ್ಮ ಆಂಟಿ ಮತ್ತು ನಮ್ಮ ಅಜ್ಜಿ ಆವಾಗಲೇ ಕೂಡ ಮಾಡ್ತಾಯಿದ್ರು ಕಜ್ಜಾಯನ. ನಮ್ಮ ಆಂಟಿ ಇದನ್ನು ರೇಗಿಸ್ತಾಯಿದ್ರು. ವಿಡಿಯೋ ಮಾಡ್ಕೊಂಡು ಬಂದು ಇವಳು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾಳೆ ಎಲ್ರಿಗೂ ಅಂತೇಳಿ ರೇಗಿಸ್ತಾಯಿತ್ತು. ನಮ್ಮ ಅಜ್ಜಿ ಕಜ್ಜಾಯ ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ಪೆಷಲಿ ಅಂದರೆ ಹಬ್ಬ ಈ ಥರ ದೇವ್ರಿಗೆ ಏನಾದರೂ ಪೂಜೆ ಇದೆ ಅಂತ ಹೇಳಿದ್ರೆ ನಮ್ಮ ಅಜ್ಜಿರನ್ನು ಕರ್ಸೋದು ಕಜ್ಜಾಯ ಮಾಡೋಕ್ಕೆ. ತುಂಬ ಚೆನ್ನಾಗಿ ಕಜ್ಜಾಯ ಮಾಡ್ತಾರೆ ನಮ್ಮ ಅಜ್ಜಿ. ಇದು ನಮ್ಮ ಭಾವ ಎಲ್ಲ ರೆಡಿ ಮಾಡ್ಕೊತಾ ಇದೆ ಏನೇನು ಬೇಕು ಅಂತ ಹೇಳಿ. ಇಲ್ಲಿ ನೆಕ್ಸ್ಟ್ ರೂಮ್ಗೆ ಹೋದೆ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು, ಅವಳಿಗೆ ರೆಡಿ ಮಾಡ್ತಾ ಇದ್ಲು ನಮ್ಮ ಚಿನ್ನಿ ಮಾಗಿ. ನಾನು ಹೇಳಿಲ್ವಾ, ನ್ಯೂ ಮ್ಯಾರಿಡ್ ಗರ್ಲ್ ಅಂತ ತಂಗಿ ಇಲ್ಲಿದ್ದಾಳೆ. ಅವಳು ಇವಾಗ ಬ್ಯುಸಿ ಫೋನಲ್ಲಿ ಮಾತಾಡ್ತಿದ್ದಾಳೆ. ಅಲ್ಲಿ ನಿಂತಿರೋದು ಯಾರು ಹೇಳಿ, ನನ್ನ ತಮ್ಮ, ಛೋಟಾ ತಮ್ಮ ಅವನು. ಇಲ್ಲಿ ಪ್ರೆಗ್ನೆಂಟ್ ವುಮೆನ್ ನನ್ನ ತಂಗಿ ವೀಣಾ. ಹೇಗಿದೆ ಪ್ರೆಗ್ನೆನ್ಸಿ ಜರ್ನಿ? ತುಂಬ ಚೆನ್ನಾಗಿದೆ. ಫೆಬ್ರವರಿಗೆ ಡೇಟ್ ಕೊಟ್ಟು. ಗಾಯ್ಸ್, ಅವಳ ಮುಖ ನೋಡಿ ಅಥವಾ ಮುಖನ ಅಥವಾ ಹೊಟ್ಟೆ ನೋಡಿ ಹೇಳ್ಬೋದು ನೀವು ಯಾವ ಪಾಪು ಆಗುತ್ತೆ, ಹೆಣ್ಣು ಪಾಪುನ ಗಂಡು ಪಾಪುನ ಯಾವ ಮಗು ಆಗುತ್ತೆ ಅಂತ ಅವಳ ಹೊಟ್ಟೆ ನೋಡಿ ಕಮೆಂಟ್ ಮಾಡಿ, ಓಕೆನಾ? ಇಲ್ಲಿ ನಮ್ಮ ಚಿನಿಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಅವಳಿಗೆ ರೆಡಿ ಮಾಡ್ತಾ ಇದ್ದಾರೆ. ಅವಳು ತರಲೆ ಹಾಕ್ತಿದ್ದಾಳೆ. ಮನೀಶ್ ಹಾಯ್ ಮಾಡು, ಹಾಯ್ ಮಾಡು. ಅವನು ಡ್ಯಾನ್ಸೇ ಮಾಡ್ತಾವನೆ ಹಾಯ್ ಮಾಡು ಅಂತ ಹೇಳಿದ್ರೆ ಹಾಯ್ ಮಾಡಬೇಕು ಇಲ್ಲಿ. ಹಾಯ್. ನಾನು ಮತ್ತು ನನ್ನ ತಂಗಿ ಇಬ್ಬರು ಕೂಡ ಬಿಲ್ಪತ್ರೆ ಕಟ್ತಾ ಇದ್ವಿ. ಅಂದರೆ ದೇವರಿಗೆ ಬೇಕಲ್ಲ ಹಾರಕ್ಕೆ, ಹಾಗಾಗಿ ಬಿಲ್ಪತ್ರೆ ಕಟ್ತಾ ಇದ್ವಿ. ನಮ್ಮ ಅಕ್ಕ ರೆಡಿ ಆದ್ಲು ಫೈನಲಿ ಪೂಜೆಗೆ. ಇದು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಪೂಜೆ ಕೂತ್ಕೋತಾ ಇದ್ದಾರೆ. ಫೈನಲಾಗಿ ಲುಕ್ ಹೇಗೆ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಎಲ್ಲ ಪೂಜೆ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ. ಇವಾಗಷ್ಟೇ ಬಂದರು ಗುಡ್ಡಪ್ಪ ಅವರು. 4 ಜನ ಬಂದಿದ್ದಾರೆ. ಅಂದರೆ ಅವ್ರು ಬಂದಾಗ ಅವ್ರಿಗೆ ಕಾಲು ತೊಳೆದು ಅವ್ರಿಗೆ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ಅವ್ರನ್ನ ಒಳಗಡೆ ಕರ್ಕೋಬೇಕು ಅನ್ನೋ ಪದ್ಧತಿ ಇದೆ. ಹಾಗಾಗಿ ಅವರಿಗೆ ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಇಬ್ಬರು ಸೇರಿ ಅಂದರೆ ಕಾಲು ತೊಳಿತಾ ಇದ್ದಾರೆ. ಕಾಲು ತೊಳೆದು ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ಒಳಗಡೆ ಕರ್ಕೋಬೇಕು. ಅಂದರೆ ನನ್ನ ತಂಗಿ ಇವಾಗ ಪೂಜಾ ಹೊಸ್ದಾಗಿ ಮದುವೆ ಆಗಿದ್ದಾಳಲ್ಲ, ಅವಳ ಕೈಲಿ ಮಾಡಿಸೋಣ ಅಂತ ಹೇಳಿ ಅವಳೇ ಮಾಡ್ತಾಯಿದ್ದಾಳೆ. ಅಲ್ಲಿ ನೋಡ್ಬೋದು ನೀವು. ಅಂದರೆ ಮಹದೇಶ್ವರಂದು ಫೋಟೋ ಕೂಡ ತಂದಿದ್ದಾರೆ. ಒಳಗಡೆ ಬಂದಾದಮೇಲೆ ಗುಡ್ಡಪ್ಪ ಅವರು ದೇವರಿಗೆ ಯಾವ ಥರ ಪೂಜೆ ಮಾಡ್ತಾಯಿದ್ದಾರೆ, ಅಂದರೆ ಪೂಜೆ ಮಾಡೋದಕ್ಕೆ ಯಾವ ಥರ ರೆಡಿ ಮಾಡ್ತೀರಿ ಅಂತ ನೋಡ್ಬೋದು ನೀವು. ಮಹದೇಶ್ವರನಿಗೆ ಮನೆಯಲ್ಲಿ ಪೂಜೆ ಮಾಡಿಸ್ಬೇಕು ಅಂತಂದರೆ ಹೊಸ್ದಾಗಿ ತಂದು ಫೋಟೋನ ಪೂಜೆ ಮಾಡಿಸ್ಬೇಕು. ಹಾಗಾಗಿ ಇದು ಹೊಸ ದೇವ್ರ ಫೋಟೋ. ಅದನ್ನೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋ ಎಲ್ಲ ಚೆನ್ನಾಗಿ ಸೀಟಿ ಎಲ್ಲ ಮಾಡಾದಮೇಲೆ ವಿಭೂತಿ ಎಲ್ಲ ಹಚ್ತಾ ಇದ್ದಾರೆ. ಅಂದರೆ ಮನೆಯಲ್ಲಿ ಪೂಜೆ ಮಾಡಿಸೋ ಕಾರಣ ಏನು ಅಂತ ಹೇಳಿದ್ರೆ, ಮನೆಗೆ ಮತ್ತು ಮನೆಯಲ್ಲಿ ಇರುವಂತಹ ನಮಗೆ ಅಂದರೆ ಒಳ್ಳೆಯದಾಗುತ್ತೆ, ಎಲ್ಲ ರೀತಿಯಿಂದ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ಪೂಜೆ ಮಾಡಿಸೋದು. ಅಲ್ಲಿ ನೋಡ್ಬೋದು ನೀವು. ಅಂದರೆ ಪ್ರಸಾದಕ್ಕೆ ಪೂಜೆ ಆದಮೇಲೆ ಪ್ರಸಾದಕ್ಕೋಸ್ಕರ ಬಾಳೆಹಣ್ಣು ರಸಾಯನ ಮಾಡ್ತಾಯಿದ್ದಾರೆ. ಅವರೇ ಬಂದು ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಅವ್ರು ಬಂದಮೇಲೆ ನಾವು ಅವ್ರಿಗೇ ಕೊಟ್ವಿ ಮಾಡ್ಕೊಳ್ಳಿಕ್ಕೆ ಅಂತೇಳಿ. ನೋಡ್ಬೋದು ನೀವು ಯಾವ ಥರ ಚೆನ್ನಾಗಿ ರೆಡಿ ಮಾಡ್ತಾಯಿದ್ದಾರೆ ಮಹದೇಶ್ವರ ದೇವರಿಗೆ ಅಂತ ಹೇಳಿ. ಲಾಸ್ಟ್ ಡೇ ನಾನು ಬರೋಕ್ಕಾಗಲಿಲ್ಲ ಪೂಜೆಗೆ. ಈ ವರ್ಷ ಬಂದೆ ನಾನು ಪೂಜೆಗೆ.